ಸೊ ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂದ್ರೆ ಬಿಕಾಮ್ ಸೆಕೆಂಡ್ ಸೆಮ್ನರ್ಗೆ ಇರುವಂತ ಒಂದು ಇಂಗ್ಲಿಷ್ ಪೋಯಮ್ ದ ಉಲ್ಲೇಸಿಸ್ ಅಂತ ಹೇಳ್ಬೇಕು. ಇದನ್ನ ಬರೆದಿರುವಂತರು ಆಲ್ಫರ್ಡ್ ಲಾರ್ಡ್ ಟೆನ್ನಿಸನ್ ಅಂತ. ಸೊ ನನ್ನ ಈ ಒಂದು ಪೋಯಮ್ ಮಾಡೋದಕ್ಕೆ ಸ್ಲೈಡ್ಸ್ ಆಗಿರ್ಬೋದು ಅಥವಾ ರೆಡಿ ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ಟೈಮ್ ತಗೊಳುತ್ತೆ ಅನ್ನೋ ಕಾರಣಕ್ಕೆ ಜಸ್ಟ್ ಟೆಕ್ಸ್ಟ್ ಬುಕ್ ಒಂದು ಕಾಪಿನ ಇಟ್ಕೊಂಡಿದ್ದೀನಿ. ಪ್ಲಸ್ ಅದಾದ್ಮೇಲೆ ನಮ್ಮ ಇದರಿಂದ ಒಂದು ರೆಡಿ ಮಾಡಿರುವಂತ ಒಂದು ಸಮರಿ ಒಂದು PDF ಇದೆ. ಸೊ ಇದು ಎರಡನ್ನ ಇಟ್ಕೊಂಡು ನಾವೇನ್ ಮಾಡೋಣ, ಈ ಒಂದು ಪಾಠದ ಸಮರಿ, ಓವರ್ ಆಲ್ ಸಮರಿ, ಇದರ ಒಂದು ಪಾಠದ ಐಡಿಯಾ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಕನ್ನಡ ವರ್ಷನ್ ಮತ್ತೆ ಇಂಗ್ಲಿಷ್ ವರ್ಷನ್ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ನಾವು ರೆಡಿ ಮಾಡಿ ಮುಂಚೆನೆ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದನ್ನ ವೆಬ್ಸೈಟ್ ಅಲ್ಲಿ ಕೂಡ ಮುಂಚೆನೆ ಅಪ್ಲೋಡ್ ಮಾಡಿದ್ದೆ. ಸೊ ಈಗ ಟೀಚಿಂಗಿಗೆ ಮಾತ್ರ ಇದನ್ನ ರೆಫರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಕನ್ನಡದಲ್ಲಿ ಜಸ್ಟ್ ಕಥೆನ ನೋಡೋಣ. ಸೊ ಫಸ್ಟ್ ಇಂಗ್ಲಿಷ್ ಅಲ್ಲಿ ಓದ್ಕೊಂಡು ಆಮೇಲೆ ಕನ್ನಡಕ್ಕೆ ಬರೋಣ. ಸೊ ಇಂಗ್ಲಿಷ್ ವರ್ಷನ್ ಹೋಗಿ ಏನಿದೆ, ಫಸ್ಟ್ ದ ಪೋಯಮ್ ಉಲಿಸಿಸ್ ಈಸ್ ಬೈ ಆಲ್ಫರ್ಡ್ ಲಾರ್ಡ್ ಟೆನ್ನಿಸನ್ ಅಂತ ಹೇಳ್ಬಿಟ್ಟು. ಸೊ ಇವನು ಬರೆದಿರೋಂಥ ಒಬ್ಬ ಕವಿ. ಸೊ ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ಈಸ್ ಅಬೌಟ್ ಆನ್ ಓಲ್ಡ್ ಕಿಂಗ್, ಅಂದ್ರೆ ಒಬ್ಬ ಹಳೆಯ ರಾಜ, ಅಂದ್ರೆ ವಯಸ್ಸಾಗಿರುವಂತ ರಾಜನ ಬಗ್ಗೆ ಆಡುವಂತಹ ಒಂದು ಪಾಠ. ಸೊ ಅದರ ಬಗ್ಗೆ ಒಂದು ಹೇಳ್ತಾ ಇರುವಂತ ಒಂದು ಪದ್ಯ. ಸೊ ಅವನ ಹೆಸರೇನು, ನೇಮ್ಡ್ ಉಲ್ಲೇಸಿತ್ ಅಂತ ಹೇಳ್ಬಿಟ್ಟು ಆ ರಾಜನ ಹೆಸರು. ಸೊ ಇವೆಲ್ಲ ಆಗಿನ ಕಾಲದ ಹೆಸರು. ಸೊ ಇವ ಒಂದು ಕವಿಯ ಇಮ್ಯಾಜಿನೇಷನ್ ಅಲ್ಲಿ ಸೊ ಅವ್ನ ಕಿಂಗಿಗೆ ಯಾವುದೇ ರೀತಿಯಾದಂತ ಹೆಸರು ಬೇಕಾದ್ರೂ ಕೊಡ್ಬೋದು. ಸೊ ಸ್ಪೀಕ್ಸ್ ಅಬೌಟ್ ಹಿಸ್ ಲೈಫ್ ಅಂಡ್ ಥಾಟ್ಸ್, ಅಂದ್ರೆ ಆ ಒಬ್ಬ ವಯಸ್ಸಾಗಿರುವಂತ ರಾಜ, ಅವನ ಒಂದು ಜೀವನ ಯಾವ ರೀತಿ ಇತ್ತು, ಅವನೊಂದು ಜೀವನದ ಥಾಟ್ಸ್ ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತಾನೆ ಈ ಪದ್ಯದಲ್ಲಿ. ಹಿ ಡಸ್ ನಾಟ್ ಲೈಕ್ ಸಿಟ್ಟಿಂಗ್ ಕ್ವೈಟ್ಲಿ ಅಟ್ ಹೋಮ್ ಅಂಡ್ ರೂಲಿಂಗ್ ಹಿಸ್ ಕಿಂಗ್ಡಮ್, ಅಂದ್ರೆ ಆ ರಾಜನಿಗೆ ಏನ್ ಇಷ್ಟ ಇರೋದಿಲ್ಲ ಅಂತಂದ್ರೆ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ಆಳ್ವಿಕೆ ಮಾಡ್ಬೇಕು ಅಂತ ಒಂದು ಆಳ್ವಿಕೆ ಅವನಿಗೆ ಇಷ್ಟ ಇರೋದಿಲ್ಲ. ಅಂದ್ರೆ ಯಾವಾಗ್ಲೂ ಅವನಿಗೆ ಮನೆಯಲ್ಲೇ ಕುತ್ಕೊಂಡಿರ್ಬೇಕು ಅನ್ನೋಂಥದ್ದಾಗಿರ್ಬೋದು, ರಾಜನ ಆಳ್ವಿಕೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಇಷ್ಟ ಇರೋದಿಲ್ಲ. ಹಿ ವಾಂಟ್ಸ್ ಅಡ್ವೆಂಚರ್, ಟ್ರಾವೆಲ್ ಅಂಡ್ ನ್ಯೂ ಎಕ್ಸ್ಪೀರಿಯನ್ಸಸ್ ಅಂತ ಅಂತಾನೆ. ಅಂದ್ರೆ ಅವನಿಗೆ ಯಾವಾಗ್ಲೂ ಕೂಡ ಅಡ್ವೆಂಚರಸ್, ಸೊ ಅವನಿಗೆ ಯಾವಾಗ್ಲೂ ಕೂಡ ಅಡ್ವೆಂಚರಸ್ ಆಗಿ ಜರ್ನಿಗಳನ್ನ ಮಾಡುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು, ಹೊಸ ಹೊಸ ಪ್ಲೇಸ್ಗಳಿಗೆ, ಈ ರೀತಿ ನ್ಯೂ ಎಕ್ಸ್ಪೀರಿಯನ್ಸ್ ನಾವು ಏನ್ ಮಾಡುವಂತಹ ಒಂದು ಏನು ಇರುತ್ತೆ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಹಿ ಫೀಲ್ಸ್ ಲೈಫ್ ಬಿಕಮ್ಸ್ ಮೀನಿಂಗ್ಲೆಸ್ ವಿತೌಟ್ ಆಕ್ಷನ್ ಅಂಡ್ ಲರ್ನಿಂಗ್. ಸೊ ಅವನಿಗೆ ಅವನ ಲೈಫ್ ಯಾವ ರೀತಿ ಮೀನಿಂಗ್ಲೆಸ್, ಅರ್ಥನೇ ಇಲ್ಲ ನನ್ನ ಜೀವನಕ್ಕೆ, ಏನಕ್ಕೆ ಅಂದ್ರೆ ಒಂದು ಆಕ್ಷನ್ ಇಲ್ಲ, ಒಂದು ಲರ್ನಿಂಗ್ ಹೊಸದೇನಾದ್ರು ಕಲಿತಾ ಇಲ್ಲ ನಾನು ಅಂತಂದ್ರೆ, ಸೊ ಅವನ ಲೈಫಲ್ಲಿ ಮೀನಿಂಗ್ಲೆಸ್ ಆ ಲೈಫ್ ಅಂತ ಹೇಳ್ಬಿಟ್ಟು ಅವನ ಹೇಳ್ತಾನೆ. ಓಕೆನಾ. ಸೊ ಉಲಿಸಿಸ್ ರಿಮೆಂಬರ್ ಹಿಸ್ ಪಾಸ್ಟ್ ಅಡ್ವೆಂಚರ್ಸ್, ಹಿ ಹ್ಯಾಸ್ ಟ್ರಾವೆಲ್ಡ್ ಟು ಮೆನಿ ಪ್ಲೇಸ್. ಅಂದ್ರೆ ಉಲಿಸಿಸ್ ಏನ್ ಮಾಡ್ತಾನೆ, ರಿಮೆಂಬರ್ ಹಿಸ್ ಪಾಸ್ಟ್ ಅಡ್ವೆಂಚರ್ಸ್, ಅವನು ಹಿಂದ್ಗಡೆ ಮಾಡಿರುವಂತ ಒಂದಿಷ್ಟು ಅಡ್ವೆಂಚರ್ ಜರ್ನಿಗಳನ್ನ ನೆನಪು ಮಾಡ್ಕೊತಾನೆ. ಏನಕ್ಕಪ್ಪ ಅಂದ್ರೆ ಹ್ಯಾಸ್ ಟ್ರಾವೆಲ್ಡ್ ಟು ಮೆನಿ ಪ್ಲೇಸಸ್, ಪಾಟ್ ವಾರ್ಸ್, ಅಂದ್ರೆ ತುಂಬಾ ಜನರ ಮೇಲೆ ಯುದ್ಧ ಮಾಡಿರ್ತಾನೆ. ಸೊ ಅವನು ಮೆಟ್ ಡಿಫ್ರೆಂಟ್ ಪೀಪಲ್ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಜನರನ್ನೆಲ್ಲ ಅವ್ನು ಭೇಟಿ ಮಾಡಿರ್ತಾನೆ. ಈಗೇನಿದೆ ಲಾಟ್ ಆಫ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್, ಅವನ ತುಂಬಾ ನಾಲೆಡ್ಜ್ ಅಂದ್ಬಿಟ್ಟು ಒಂದು ಬುದ್ಧಿ ಮತ್ತು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳನ್ನ ಅವನು ಗೇನ್ ಮಾಡಿರ್ತಾನೆ. ಸ್ಟಿಲ್ ಹಿ ಬಿಲೀವ್ಸ್ ದೇರ್ ಇಸ್ ಮೋರ್ ಟು ಡಿಸ್ಕವರ್ ಇನ್ ಲೈಫ್, ಅಂದ್ರೆ ಈಗ್ಲೂ ಕೂಡ ಅವನು ಅಷ್ಟೆಲ್ಲ ಪ್ಲೇಸಸ್ ಅಡ್ವೆಂಚರ್ಸ್ ನ ಮಾಡಿದ್ರು, ಟೂ ಮೆನಿ ಪ್ಲೇಸಸ್ಗೆ ಟ್ರಾವೆಲ್ ಮಾಡಿದ್ರು, ಅಷ್ಟೆಲ್ಲ ಯುದ್ಧಗಳನ್ನ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಗಳನ್ನ ಮೀಟ್ ಮಾಡಿದ್ರು. ಸೊ ಅವನಿಗೆ ಸ್ಟಿಲ್ ಹಿ ಬಿಲೀವ್ಸ್ ದೇರ್ ಇಸ್ ಮೋರ್ ಟು ಡಿಸ್ಕವರ್, ಅಲ್ಲಿ ಇನ್ನೂ ಕೂಡ ಹುಡುಕುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಅವನು ನಂಬ್ತಾನೆ. ಹಿ ಸೇಸ್ ಅ ಪರ್ಸನ್ ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್ ಅಂಡ್ ಎಕ್ಸ್ಪ್ಲೋರಿಂಗ್, ಅಂದ್ರೆ ಅವ್ನು ಹೇಳ್ತಾನೆ ಒಬ್ಬ ಮನುಷ್ಯ ಅನ್ನೋವರೆಗೂ ಯಾವಾಗ್ಲೂ ಕೂಡ ಲರ್ನ್ ಮಾಡೋದು ಅಂದ್ರೆ ಹುಡುಕುವಂಥದ್ದು, ಕಲಿಯುವಂಥದ್ದಾಗಿರ್ಬೋದು, ಮತ್ತೆ ಎಕ್ಸ್ಪ್ಲೋರಿಂಗ್ ಅಂತ ತನ್ನಲ್ಲಿರುವಂಥದ್ದು ಸುತ್ತಮುತ್ತ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದನ್ನ ಯಾವತ್ತೂ ಕೂಡ ಸ್ಟಾಪ್ ಮಾಡಬಾರ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಹಿ ಗಿವ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ರೂಲಿಂಗ್ ದ ಕಿಂಗ್ಡಮ್ ಟು ಹಿಸ್ ಸನ್ ಟೆಲೆಮಿಕಸ್, ಅಂದ್ರೆ ಸೊ ಅವನಿಗೆ ರಾಜ ಆಗಿರೋದ್ರಿಂದ ತಾನೇ ರಾಜ್ಯದ ಆಳ್ವಿಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ. ಸೊ ಓಲ್ಡ್ ಏಜ್ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಏನ್ ಮಾಡ್ತಾನೆ, ಹಿ ಗಿವ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ರೂಲಿಂಗ್ ದ ಕಿಂಗ್ಡಮ್, ಆ ಒಂದು ಕಿಂಗ್ಡಮ್ ನ ರೂಲ್ ಮಾಡುವಂತ ಒಂದು ಒಂದು ರೆಸ್ಪಾನ್ಸಿಬಿಲಿಟಿನ ಅವ್ನು ಏನ್ ಮಾಡ್ತಾನೆ, ಅವನ ಸನ್ ಟೆಲೆಮಿಕಾಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳಿದೀನಿ ಹೆಸರುಗಳನ್ನ, ಸೊ ಅವನ ಒಂದು ಇಮ್ಯಾಜಿನೇಷನ್ ಸ್ಟೋರಿ ಆಗಿರೋದ್ರಿಂದ ಯಾವ ರೀತಿ ಬೇಕಾದ್ರೂ ಕೊಡ್ಬೋದು. ಸೊ ಟೆಲೆಮಿಕಾಸ್ ಹೇಳ್ತಾನೆ, ಹಿ ಸೇಸ್ ಟೆಲೆಮಿಕಸ್ ಇಸ್ ಪೇಷನ್ಸ್, ವೈಸ್ ಅಂಡ್ ಕೆಪೇಬಲ್ ಆಫ್ ರೂಲಿಂಗ್ ದ ಪೀಪಲ್ ಪ್ರಾಪರ್ಲಿ, ಅಂದ್ರೆ ಟೆಲೆಮಿಕಸ್ಗೆ ಪೇಷನ್ಸ್ ಇದೆ, ತುಂಬಾ ಬುದ್ಧಿ ವಯಸ್ಸು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಇರೋ ತರ ಒಂದು ಕೆಪಬಿಲಿಟಿ ಅವನಿಗಿದೆ, ಒಂದು ಎಬಿಲಿಟಿ ಇದೆ. ಸೊ ಈ ಪೀಪಲ್ ರೂಲ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಸೊ ಅವನಿಗೆ ರೆಸ್ಪಾನ್ಸಿಬಿಲಿಟಿನ ಟ್ರಾನ್ಸ್ಫರ್ ಮಾಡ್ತಾನೆ. ವೈಲ್ ಹಿಸ್ ಸನ್ ಟೇಕ್ಸ್ ಕೇರ್ ಆಫ್ ದಿ ಕಿಂಗ್ಡಮ್, ಉಲಿಸಿಸ್ ವಾಂಟ್ಸ್ ಟು ಕಂಟಿನ್ಯೂಸ್ ಈಸ್ ಅಡ್ವೆಂಚರಸ್ ಲೈಫ್, ಅಂದ್ರೆ ಯಾವ ಟೈಮಲ್ಲಿ ಅವನ ಮಗನಿಗೆ ಕಿಂಗ್ಡಮ್ ನ ವಹಿಸ್ತಾನೋ ಆ ಟೈಮಲ್ಲಿ ಅವ್ನ ಕಿಂಗ್ಡಮ್ ನೋಡ್ಕೊಳ್ತಾ ಇರ್ತಾನಪ್ಪ. ಸೊ ಉಲಿಸಿಸ್ ಏನ್ ಕೆಲಸ, ಸೊ ಒಂದು ರೆಸ್ಪಾನ್ಸಿಬಿಲಿಟಿ ಟ್ರಾನ್ಸ್ಫರ್ ಮಾಡಿ ಆಯ್ತು. ಸೊ ನಾನೇನ್ ಮಾಡ್ತೀನಿ, ನನ್ನ ಒಂದು ಅಡ್ವೆಂಚರಸ್ ಲೈಫ್ ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತೇನೆ. ಹೌದಾ. ಸೊ ಎಟ್ ದ ಎಂಡ್ ಆಫ್ ದ ಪೋಯಮ್ ಏನಾಗುತ್ತೆ ಅಂತಂದ್ರೆ,
ಉಲಿಸಿಸ್ ಕಾಲ್ಸ್ ಈಸ್ ಓಲ್ಡ್ ಸೇಲರ್ಸ್ ಅಂದ್ರೆ ಅವನ ಒಂದು ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತಲ್ವ. ಸೊ ಆ ಓಲ್ಡ್ ಸೇಲರ್ಸ್ ನ ಕರೆದು ಏನ್ ಮಾಡ್ತಾನೆ ಟು ಜಾಯಿನ್ ಹಿಮ್ ಫಾರ್ ಒನ್ ಮೋರ್ ಸಿ ಜರ್ನಿ ಅಂದ್ರೆ ಇನ್ನೂ ಒಂದು ಸಿ ಜರ್ನಿ ಹೋಗೋಣ. ಸೊ ಇನ್ನೂ ಕೂಡ ಡಿಸ್ಕವರ್ ಮಾಡೋದು ತುಂಬಾ ಇದೆ ನಾವು ಅಂತ ಹೇಳ್ಬಿಟ್ಟು ಒನ್ ಮೋರ್ ಸಿ ಜರ್ನಿ ಕಾಯ್ತಾನೆ. ಸೊ ದೇ ಆರ್ ಓಲ್ಡ್ ಅಂದ್ರೆ ಇವನಿಗೂ ಕೂಡ ವಯಸ್ಸು ಏನಂದ್ರೆ ಇವನ್ ಫ್ರೆಂಡ್ಸ್ಗೂ ಕೂಡ ನಾರ್ಮಲ್ ಆಗಿ ವಯಸ್ಸಾಗೇ ಇರುತ್ತೆ. ಅಂಡ್ ವೀಕರ್ ದೆನ್ ಬಿಫೋರ್ ಅಂದ್ರೆ ಮುಂಚೆ ಎಷ್ಟು ಶಕ್ತಿನೂ ಕೂಡ ಇಲ್ಲ ಅವ್ರ ಹತ್ರ. ಬಟ್ ದೇ ಸ್ಟಿಲ್ ಹ್ಯಾವ್ ಕರೇಜ್ ಅಂಡ್ ಡಿಟರ್ಮಿನೇಷನ್. ಆದ್ರೆ ಅವ್ರ ಹತ್ರ ಏನಿತ್ತು ದೃಢ ನಿರ್ಧಾರ ಅನ್ನುವಂಥದ್ದು, ಒಂದು ಕರೇಜ್ ಅನ್ನುವಂಥದ್ದು ಅವ್ರ ಹತ್ರ ಈ ಕಲಿಯುವುದು. ಬಟ್ ವಯಸ್ಸಾಗಿರ್ಬೋದು ಹಂಗೆ ಆ ಒಂದು ಕರೇಜ್, ಆ ಒಂದು ಡಿಟರ್ಮಿನೇಷನ್ ಅನ್ನುವಂಥದ್ದು. ದ ಪೊಯೆಟ್ ಗಿವ್ಸ್ ದ ಮೆಸೇಜ್ ದ ಪೀಪಲ್ ಶುಡ್ ಕಂಟಿನ್ಯೂ ಸ್ಟ್ರೈವಿಂಗ್ ಅಂಡ್ ನೆವರ್ ಗಿವ್ ಅಪ್ ಅಂಟಿಲ್ ದ ಎಂಡ್ ಆಫ್ ಲೈಫ್. ಸೊ ಈ ಒಂದು ಸಿಚುಯೇಷನ್, ಈ ಒಂದು ರಾಜನ ಒಂದು ಬಿಹೇವಿಯರ್, ಡಿಸಿಷನ್ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ. ಸೊ ಪೊಯೆಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ಮಿಸಸ್ ದ ಪೀಪಲ್ ಶುಡ್ ಕಂಟಿನ್ಯೂ ಸ್ಟ್ರೈವಿಂಗ್ ಅಂದ್ರೆ ಯಾವಾಗಲೂ ಕೂಡ ಪೀಪಲ್ಸ್ ಅನ್ನೋವಂಥದ್ದು ಸೊ ತಮ್ಮ ಒಂದು ಹಾಬಿ ಏನಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಉಲಿಸಿಸ್ ಇರುವಂತ ಒಂದು ಹಾಬಿ ಅಂದ್ರೆ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಅಡ್ವೆಂಚರಸ್ ಲೈಫ್ ಲೀಡ್ ಮಾಡುವಂಥದ್ದು, ಹೊಸ ಹೊಸ ವಿಷಯಗಳನ್ನ ಕಲಿಯುವಂಥದ್ದು. ಈ ರೀತಿಯಾದಂತಹ ಒಂದು ಸ್ಟ್ರೈವಿಂಗ್ ಅನ್ನ ಕಂಟಿನ್ಯೂ ಮಾಡುವಂಥದ್ದು. ಅಂಡ್ ನೆವರ್ ಗಿವ್ ಅಪ್ ಅಂಟಿಲ್ ದ ಎಂಡ್ ಆಫ್ ಲೈಫ್. ಲೈಫ್ ನಮ್ಮ ಲೈಫ್ ಮುಗಿಯುತ್ತೆ, ಕೊನೆಯ ಉಸಿರು ಎಳೆಯೋ ತನಕನೂ ಕೂಡ ಅದನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಸೊ ದ ಮೇನ್ ಥೀಮ್ಸ್ ಏನೇನಿದೆ ಒಂದು ಪಾಠದಲ್ಲಿ ಅಂದ್ರೆ ಲವ್ ಫಾರ್ ಅಡ್ವೆಂಚರ್. ಸೊ ಉಲಿಸಿಸ್ಗೆ ಆಲ್ವೇಸ್ ಒನ್ ಟ್ರಾವೆಲ್. ಸೊ ಅವ್ನು ಯಾವಾಗಲೂ ಕೂಡ ಟ್ರಾವೆಲ್ ಮಾಡಬೇಕು, ಆಕ್ಷನ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಸೊ ನ್ಯೂ ಎಕ್ಸ್ಪೀರಿಯನ್ಸ್ ನ ಫೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ರು. ಅದೊಂದು ನೆಕ್ಸ್ಟ್ ಒಂದು ಸ್ಪೀಚ್ ಫಾರ್ ಸರ್ಚ್ ಫಾರ್ ನಾಲೆಡ್ಜ್ ಅಂದ್ರೆ ದ ಪೋಯಮ್ ಸೇಸ್ ಹ್ಯೂಮನ್ಸ್ ಶುಡ್ ಕಂಟಿನ್ಯೂ ಲರ್ನಿಂಗ್ ಥ್ರೂ ಔಟ್ ದ ಲೈಫ್. ಅಂದ್ರೆ ಆ ಹ್ಯೂಮನ್ ಬೀಯಿಂಗ್ ನಾವು ಹುಟ್ಟಿದೀವಿ ಅಂತ ನಮ್ಮ ಒಂದು ಥ್ರೂ ಔಟ್ ದ ಲೈಫ್, ನಮ್ಮ ಲೈಫ್ ಎಂಡ್ ಆಗೋವರೆಗೂ ನಾವೇನು ಕಲಿಯೋದನ್ನ ಕಂಟಿನ್ಯೂಯೇಷನ್ ಅಲ್ಲಿ ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕರೇಜ್ ಇನ್ ಓಲ್ಡ್ ಏಜ್ ಅಂತ ಹೇಳ್ತೀವಿ. ಕರೇಜ್ ಇನ್ ಓಲ್ಡ್ ಏಜ್ ಅಂದ್ರೆ ಓಲ್ಡ್ ಏಜ್ ಶುಡ್ ನಾಟ್ ಸ್ಟಾಪ್ ಪರ್ಸನ್ ಫ್ರಮ್ ಫಾಲೋಯಿಂಗ್ ಗೋಲ್ಸ್. ಅಂದ್ರೆ ಅವನಿಗಿರುವಂತ ಒಂದು ಗೋಲ್ಸ್ ಇನ್ ವಸ್. ಸೊ ಆ ಒಂದು ಓಲ್ಡ್ ಏಜ್ ಅನ್ನೋ ಒಂದು ರೀಸನ್ ಆಗಿ ತಗೊಂಡು ಅವನೇನ್ ಮಾಡ್ಬಾರ್ದು, ಸ್ಟಾಪ್ ಮಾಡಬಾರ್ದು ಅಂತಂದ್ರೆ. ಸೊ ನನಗೆ ಓಲ್ಡ್ ಏಜ್ ಆಗಿದೆ, ನನ್ನ ಕೈಲಿ ಮಾಡೋಕ್ ಆಗೋದಿಲ್ಲ ಅನ್ನೋ ರೀಸನ್ ಇಟ್ಕೊಂಡು ನಮಗಿರುತ್ತ ಗೋಲ್ಸ್ಗಳನ್ನ ಹಾಗೆ ಇರಬಾರ್ದು. ಸೊ ನಮ್ಗೆ ಎಷ್ಟು ಏಜ್ ಆಗಿದೆ ಬಟ್ ಡಿಟರ್ಮಿನೇಷನ್ ಇದೆ ಅನ್ನೋ ಟೈಮಲ್ಲಿ ನಾವು ಒಂದು ಕೆಲಸನ ಮಾಡಬೇಕು. ಸೊ ನೆಕ್ಸ್ಟ್ ಥೀಮ್ ಬಂದ್ಬಿಟ್ಟು ಡ್ಯೂಟಿ ಅಂಡ್ ಲೀಡರ್ಶಿಪ್. ಓಕೆನಾ. ಸೊ ಟೆಲೆಮ್ಕಸ್ ರಿಪ್ರೆಸೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಗುಡ್ ಲೀಡರ್ಶಿಪ್. ಸೊ ನಮ್ಮಪ್ಪ ಇನ್ನೂ ಬದುಕಿದ್ದಾರೆ, ನಾನು ಯಾಕೆ ಈಗ ಆ ಒಂದು ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿ ಅಂತ ಟೆಲೆಮಕಸ್ ಯೋಚನೆ ಮಾಡ್ಲಿಕ್ಕೆ. ಸೊ ಏನ್ ಮಾಡ್ದ, ಅವನೊಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಗುಡ್ ಲೀಡರ್ಶಿಪ್ ಅನ್ನ ತಗೊಂಡ. ಸೊ ನೆಕ್ಸ್ಟ್ ಬಂದು ಡಿಟರ್ಮಿನೇಷನ್ ಅಂಡ್ ಪರ್ಸಿಸ್ಟೆನ್ಸ್ ಅಂದ್ರೆ ದ ಲೈನ್ ಟು ಸ್ಟ್ರೈವ್ ಟು ಸಿ ಟು ಫೈಂಡ್ ಅಂಡ್ ನಾಟ್ ಟು ಏಲ್ಡ್ ಅನ್ನೋಂಥದ್ದು ಗಿವ್ಸ್ ದ ಮೆಸೇಜ್ ಟು ನೆವರ್ ಸರೆಂಡರ್ಸ್. ಯಾವುದು ಕೂಡ ಯಾವ ಟೈಮಲ್ಲೂ ಕೂಡ ನಾವು ಶರಣ ಆಗಬಾರ್ದು. ನಮ್ಮ ಲೈಫಲ್ಲಿ ನಮ್ಮ ಒಂದು ಗೋಲ್ ಅದನ್ನ ನಾವೇ ನೋಡಿ ಅಚೀವ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈಗ ಜಸ್ಟ್ ಹಂಗೆ ಒಂದು ಕ್ವಿಕ್ ಆಗಿ ಕನ್ನಡ ವರ್ಷನ್ ಏನಿದೆ ಅದನ್ನ ರಿವಿಷನ್ ಮಾಡ್ಕೊಂಡು ಬರೋಣ. ಕವಿ ಆಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್ ಬರೆದ ಉಲಿಸಿಸ್ ಕವನದಲ್ಲಿ ಉಲಿಸಿಸ್ ಎಂಬ ವಯಸ್ಸಾದ ರಾಜ ಏನಾಗ್ತಾನೆ, ತನ್ನ ಜೀವನದ ಬಗ್ಗೆ ಮಾತನಾಡ್ತಾನೆ. ಅವನು ಈಗ ರಾಜನಾಗಿ ಮನೆಯಲ್ಲಿ ಶಾಂತವಾಗಿ ಕುಳಿತು ಬದುಕುವುದು ಇಷ್ಟ ಇರುವುದಿಲ್ಲ. ಅವನಿಗೆ ರಾಜನಾಗಿ ಮನೆಯಲ್ಲಿ ಯಾವಾಗಲೂ ಕುತ್ಕೊಂಡು ಆಳ್ವಿಕೆ ಮಾಡಬೇಕು ಇಷ್ಟ ಇರೋದಿಲ್ಲ. ಅವನಿಗೆ ಹೊಸ ಜ್ಞಾನ, ಹೊಸ ಅನುಭವ ಮತ್ತು ಸಾಹಸ ಆಕಾರದ ಒಂದು ಜೀವನ ಬೇಕು. ಸೊ ಜೀವನದಲ್ಲಿ ಎಷ್ಟು ಅನುಭವ ಪಡೆದ ಇನ್ನೂ ತಿಳಿಯಬೇಕಾದದ್ದು ಬಹಳ ಇದೆ ಎಂದು ಅವನು ಭಾವಿಸುತ್ತಾನೆ. ಸೊ ಉಲಿಸಿಸ್ ಏನ್ ಮಾಡ್ತಾನೆ, ತನ್ನ ಸಾಹಸಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಅವನು ಅನೇಕ ದೇಶಗಳನ್ನು ನೋಡಿದ್ದಾನೆ, ಯುದ್ಧಗಳಲ್ಲಿ ಹೋರಾಡಿದ್ದಾನೆ ಮತ್ತು ಜನರ ಜೀವನವನ್ನು ಕೂಡ ತಿಳಿದುಕೊಂಡಿದ್ದಾನೆ, ಅನೇಕ ಜನರನ್ನು ಕೂಡ ಭೇಟಿಯಾಗಿದ್ದಾನೆ. ಆದರೆ ಈಗ ಮನೆಯಲ್ಲಿ ನಿರರ್ಥಕವಾಗಿ ಕಾಣುತ್ತೆ, ಕೆಲಸವಿಲ್ಲದೆ ಬದುಕುವುದು ಕತ್ತಿಯು ತುಕ್ಕಾಗುವಂತೆ ಎಂದು ಹೇಳಿದ್ದಾನೆ. ಅಂದ್ರೆ ಅವನೊಂದು ಜೀವಕ್ಕೆ ಅರ್ಥವಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವನು ನೋಡ್ತಾನೆ. ಅವನು ತನ್ನ ಮಗ ಟೆಲೆಮಿಕಸ್ಗೆ ರಾಜ್ಯವನ್ನು ಒಪ್ಪಿಸುತ್ತಾನೆ. ತನ್ನ ಮಗ ಶಾಂತಿ ಬಹುದವನಾಗಿದ್ದು ಮತ್ತು ಜನರನ್ನು ಚೆನ್ನಾಗಿ ಆಡಳಿತ ನಡೆಸುವ ಸಾಮರ್ಥ್ಯ. ಆದರೆ ಉಲಿಸಿಸ್ ಸ್ವತಃ ಸಮಯ ಜೀವನವನ್ನು ಮುಂದುವರಿಸಲು ಬಯಸುತ್ತಾನೆ. ಕೊನೆಯಲ್ಲಿ ಉಲಿಸಿಸ್ ತನ್ನ ಹಳೆಯ ಸಹಚರನನ್ನು ಮತ್ತೆ ಸಮುದ್ರಯಾನಕ್ಕೆ ಕರೆದುಕೊಳ್ಳುತ್ತಾನೆ. ಅಂದ್ರೆ ಸೊ ಮಗನಿಗೆ ಒಂದು ರಾಜ್ಯದ ಆಡಳಿತ ಒಪ್ಪಿಸಿದ್ದಾದ್ಮೇಲೆ ನನಗೇನು ಕೆಲಸ ಇಲ್ಲ, ಸೊ ನಾನು ನನ್ನ ಸಾಹಸಮಯ ಜೀವನ ಮತ್ತೆ ಮುಂದುವರಿಸ್ತೀನಿ, ಹಾಗಾಗಿ ನನ್ನ ಹಳೆಯ ಸಹಚರರೆಲ್ಲ ಮತ್ತೆ ಬನ್ನಿ ಒಂದು ಸಮುದ್ರಯಾನ ಹೋಗೋಣ ಅಂತ ಹೇಳಿ ಕರೀತಾನೆ. ಸೊ ಅವ್ರ ವಯಸ್ಸಾದರೂ ಧೈರ್ಯ ಮತ್ತು ಮನೋಬಲ ಇನ್ನೂ ಉಳಿದಿದ್ದ ಕಾರಣ ಅವ್ರು ಏನ್ ಮಾಡ್ತಾರೆ, ಸೊ ಒಪ್ಕೊಂಡು ಈ ಜೊತೆ ಬರ್ತಾರೆ. ಸೊ ಕೊನೆಯವರೆಗೂ ಕೂಡ ಹೊಸದನ್ನು ಹುಡುಕಬೇಕು, ಪ್ರಯತ್ನಿಸಬೇಕು ಮತ್ತು ಸೋಲೊಪ್ಪಿಕೊಳ್ಳಬಾರದು ಎಂಬ ಸಂದೇಶವನ್ನು ಕವಿ ಈ ಮೂಲಕ ನಮಗೆ ನೀಡುತ್ತಾರೆ ಅಂತ. ಸೊ ಇದಿಷ್ಟು ಕೂಡ ಕನ್ನಡ ವರ್ಷನ್ ಪ್ಲಸ್ ಮತ್ತೆ ಇಂಗ್ಲಿಷ್ ವರ್ಷನ್ ಎರಡು ಕೂಡ ಇದೆ. ನಾನು ದಾಂಟೋಡೆ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೆಕ್ಸ್ಟ್ ಬುಕ್ PDF ಅದು ಯಾವ ರೀತಿ ಇದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಪೋಯಮ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಂತ ಸೊ ಅದು ಕೂಡ ಇಲ್ಲ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಉಲಿಸಿಸ್ ಇದು ಎಷ್ಟು ಒಂದು ಕಂಟಿನ್ಯೂಸ್ ಒಂದು 2 to 3 ಪ್ಯಾರಾಗ್ರಾಫ್ಸ್ ಇರುವಂತ ಒಂದು ಪೋಯಮ್ ಆಗಿದೆ. ಸೊ ಅದನ್ನು ಕೂಡ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬೇಕಿತ್ತು ಅಂದ್ರೆ ಇದನ್ನು ಕೂಡ ನಾನು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. 1 by 1
ಪವಲಿಸ್ ಸೀಕ್ರೆಟ್ ಟೆಕ್ಸ್ಟ್ ಬುಕ್ ಕಾಪಿ ಮತ್ತೆ ಈ ಕಡೆ ಒಂದು ಸಮ್ಮರಿ ಕಾಪಿಯನ್ನು ಹಾಕಿರ್ತೀನಿ. ನಿಮ್ಮ ಎಕ್ಸಾಮ್‌ಗೆ ನಾರ್ಮಲ್ ಆಗಿ ನಾನು ಅನ್ಕೊಂತೀನಿ ಸಮ್ಮರಿ ಕಾಪಿ ಈ 10 ಮಾರ್ಕ್ಸ್‌ಗೆ ಇಷ್ಟು ಸಾಕು. ಮೇನ್ ಥೀಮ್ಸ್ ಕೂಡ ಇವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಆಡ್ ಮಾಡಿದ್ರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ ಬೆಸ್ಟ್ ಆಗಿ ಚೆನ್ನಾಗಿ ಡಿಸ್‌ಪ್ಲೇ ಆಗುತ್ತೆ. ನಿಮ್ಗೆ 10 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ್ದು ಪದ್ಯ ಬೇಕೋ ಅದರ ಮೇಲೆ ವಿಡಿಯೋಸ್‌ಗಳನ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು. ವಿಡಿಯೋ ಮಾಡಿದ್ದಕ್ಕಾಗಿ. ಇದೇ ರೀತಿ ಇನ್ಫಾರ್ಮೇಷನ್‌ಗೋಸ್ಕರ ಕರಿಯರ್ ಕಾಮರ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಸೊ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅದರಿಂದ ನೀವು ಜಾಯಿನ್ ಆಗ್ಬೋದು. ಸೊ ಥ್ಯಾಂಕ್ ಯು.